ನಮಸ್ಕಾರ. ನಾನು ಬಸವರಾಜು. ನಿರೀಕ್ಷಿತ ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಹೊರಬಿದ್ದಿದೆ. ಅತ್ಯಂತ ಕೌತುಕದ ಕೇಂದ್ರವಾಗಿದ್ದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಿಸಲ್ಟ್ ಕ್ಲಿಯರ್ ಆಗಬೇಕಿದೆ. ಒಂದು ಹಂತಕ್ಕೆ ಸಮರ್ಥ್ ಗೆದ್ದಿದ್ದಾರೆ, ಶಾಮನೂರು ಸೋತಿದ್ದಾರೆ. ಬಾಗಲಕೋಟೆಯಲ್ಲಿ ಅಹಿಂದ ಅಭ್ಯರ್ಥಿ ಅಹಿಂದ ನಾಯಕತ್ವ ದಿಗ್ವಿಜಯವನ್ನ ಸಾಧಿಸಿದೆ. ಸಿದ್ದರಾಮಯ್ಯ ಅವರ ಟೀಮ್ ತಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಬಾಗಲಕೋಟೆಯಲ್ಲಿ ಅಚ್ಚುಕಟ್ಟಾಗಿ ದೊಡ್ಡ ಲೀಡಲ್ಲಿ ಮುಗಿಸಿದೆ. ಡಿ.ಕೆ. ಶಿವಕುಮಾರ್ ಟೀಮ್ ಹಠಕ್ಕೆ ಬಿದ್ದು ಅಲ್ಪಸಂಖ್ಯಾತರ ವಿರೋಧ ಕಟ್ಟಿಕೊಂಡು ಸಮರ್ಥ್ ಅವರಿಗೆ ಟಿಕೆಟ್ ಕೊಡಿಸಿ ಗೆದ್ದಂತಹ ಲೀಡ್ ಎಷ್ಟು ಅನ್ನೋದು ಖಚಿತ ಆಗಬೇಕಿದೆ. ಬಹುದೊಡ್ಡ ರಾಜಕೀಯ ಕುಟುಂಬದ ಕುಡಿ ತುಂಬಾ ಕಷ್ಟ ಬಿದ್ದು ಹೆಣಗಾಡಿ ಒದ್ದಾಡಿ ಅತಿ ಕಡಿಮೆ ಲೀಡಲ್ಲಿ ಗೆದ್ದಿದ್ದಾರೆ. ಶಾಮನೂರು ಅನ್ನುವಂತಹ ದೊಡ್ಡ ಲೆಗೆಸಿ ಅಕ್ಷರಶಃ ಸೋತಿದೆ. ಒಬ್ಬ ಹಮಾಲಿಯ ಮಗ, ಒಬ್ಬ ಸಾಮಾನ್ಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ಒಂದು ದೊಡ್ಡ ನಂಬರನ್ನ ಬಿಜೆಪಿಗೆ ತಂದು ಕೊಟ್ಟಿದ್ದಾರೆ. ಮೇ ಬಿ ಕಡಿಮೆ ಲೀಡಿಂದ ಸೋತಿರಬಹುದು. ಆದರೆ 2028ಕ್ಕೆ ದಾವಣಗೆರೆ ದಕ್ಷಿಣ ಬಿಜೆಪಿ ಕಾಂಗ್ರೆಸ್ ಅಂದುಕೊಂಡಷ್ಟು ಬಿಜೆಪಿ ಸುಲಭವಾಗಿ ಇರೋದಿಲ್ಲ. ಇದು ಒಂದು ಕಡೆ. ಮತ್ತೊಂದು ಕಡೆ ಟಿವಿಕೆ ಜೊತೆಯಲ್ಲಿ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಎಲ್ಲಾ ರೀತಿಯಲ್ಲಿ ಒಪ್ಪಿಕೊಂಡಿದ್ದಂತಹ ಮತ್ತು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಂತಹ ರಾಹುಲ್ ಗಾಂಧಿ ಅವರ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಸೋನಿಯಾ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಚಿದಂಬರಂ ವಿರೋಧ ವ್ಯಕ್ತಪಡಿಸಿದ್ರು. ಆ ವಿರೋಧ ಇವತ್ತು ರಿಸಲ್ಟ್ ನಲ್ಲಿ ಕಾಣಿಸಿದೆ. ಡಿಎಂಕೆ ಕೂಟದ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನು ಗಳಿಸಿದೆ. ಡಿಎಂಕೆ ಕೂಟ 2ನೇ ಪ್ಲೇಸ್ ಅಥವಾ 3ನೇ ಪ್ಲೇಸ್ಗೆ ಬಂದು ನಿಲ್ಲಬಹುದು. ಯಾಕಂದ್ರೆ ಚುನಾವಣಾ ಆಯೋಗ ಅಧಿಕೃತವಾಗಿ ಇನ್ನೂ ಕ್ಲಿಯರ್ ರಿಸಲ್ಟ್ ಅನ್ನ ಕೊಟ್ಟಿಲ್ಲ. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. ಈವನ್ ಸಮರ್ಥ್ ಅವರ ಗೆಲುವನ್ನು ಕೂಡ ಖಚಿತಗೊಳಿಸಿವೆ. ಆದ್ರೆ ಚುನಾವಣಾ ಆಯೋಗ ಅಧಿಕೃತವಾಗಿ ಘೋಷಣೆ ಮಾಡುವ ತನಕ ನಾವು ಕೂಡ ಅದನ್ನ ಹೇಳುವಂತಿಲ್ಲ. ಇನ್ನೂ ಮುಖ್ಯ ಅಂದ್ರೆ ಕೆಲವು ಕಡೆ 3 EVMಗಳಲ್ಲಿ ಸಮಸ್ಯೆ ಆಗಿರುವಂಥದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆಯ ಸಂದರ್ಭದಲ್ಲಿ ಆ 3 EVMಗಳ ಮರು ಎಣಿಕೆ ಆಗ್ಬೇಕಾಗತ್ತೆ. ಸ್ಟ್ರಾಂಗ್ ರೂಮ್ನ ಕೀ ಇರಲಿಲ್ಲ, ಕೀ ಕಳೆದಾಕಿದ್ರು, ಬೀಗ ಹೊಡೆದು ಹೊರಗಡೆ ತೆಗೆದಿರುವಂಥದ್ದು ಮತಪೆಟ್ಟಿಗೆಗಳನ್ನ, EVM ಮಿಷನ್ಗಳನ್ನ. ಅಲ್ಲೂ ಕೂಡ ಸ್ಥಳೀಯವಾಗಿ ಚುನಾವಣಾ ಆಯೋಗದ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಗೋಲ್ಮಾಲ್ ಆಗಿರಬಹುದು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ರಿಸಲ್ಟ್ ನಲ್ಲಿ ಅಂತ ಬಿಜೆಪಿ ನಾಯಕರು ಲೆಕ್ಕ ಹಾಕ್ತಿದ್ದಾರೆ. ಏನೇ ಇರಲಿ, ಅತ್ಯಂತ ಕಡಿಮೆ ಮತಗಳ ಅಂತರದಿಂದ ಶಾಮನೂರು ಅನ್ನುವಂತಹ ದೊಡ್ಡ ಲೆಗಸಿಯ ಎದುರಲ್ಲಿ ಸಮರ್ಥ್ ಸಣ್ಣ ಪ್ರಮಾಣದ ಒಂದು ಗೆಲುವನ್ನ ಸಾಧಿಸಿದರೆ ಗೆಲುವು. ಕೇರಳ ವಿಧಾನಸಭಾ ಚುನಾವಣೆಯ ರಿಸಲ್ಟ್, ಯಾಕಂದ್ರೆ ದಾವಣಗೆರೆ ದಕ್ಷಿಣಕ್ಕೆ ಬರಲೇ ಇಲ್ಲ ಜಮೀರ್ ಅಹಮದ್ ಖಾನ್. ಜಮೀರ್ ಸ್ಪಷ್ಟವಾಗಿ ಹೇಳಿದ್ರು, ನಾನಲ್ಲಿ ಟ್ರಿಪ್ಗೆ ಹೋಗಿಲ್ಲ, ನನಗೆ ಜವಾಬ್ದಾರಿ ಕೊಟ್ಟಿತ್ತು, ಕೇರಳದಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಬಂದಿರಲಿಲ್ಲ ಅಂತ. ಕೇರಳದಲ್ಲಿ ಕಾಂಗ್ರೆಸ್ ದೊಡ್ಡ ದಿಗ್ವಿಜಯವನ್ನ ಸಾಧಿಸಿರುವಂಥದ್ದು. ಅದರ ಕ್ರೆಡಿಟ್ನ ಸ್ವಲ್ಪ ಪಾಲಾದ್ರೂ ಜಮೀರ್ ಅವ್ರಿಗೆ ಕೊಡಬೇಕಾಗತ್ತೆ. ದಾವಣಗೆರೆ ದಕ್ಷಿಣದ ತ್ರಾಸದಾಯಕ ಗೆಲುವಿನ ಸಣ್ಣ ಖುಷಿ ಡಿ.ಕೆ. ಟೀಮ್ ಮತ್ತು ಯಾರೆಲ್ಲ ಸಮರ್ಥ್ ಅವರಿಗೆ ಟಿಕೆಟ್ ಕೊಡಿಸಿದ್ರು ಅವರು ಪಡೆಯಬಹುದು. ಇದನ್ನ ಮೀರಿ ಬಾಗಲಕೋಟೆಯ ರಿಸಲ್ಟ್ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಬಣದ್ದು. ಇದು ಬಿಟ್ರೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ಸೋತಿದ್ದಾರೆ. ಒಂದು ಅಲ್ಲಿನ ಉತ್ತರ ಮತ್ತು ದಕ್ಷಿಣದ ಲೆಕ್ಕ ಏನ್ ಬರುತ್ತೆ, ಉತ್ತರ ಪಶ್ಚಿಮ ಬಂಗಾಳ ಮತ್ತು ದಕ್ಷಿಣ ಪಶ್ಚಿಮ ಬಂಗಾಳ ಎರಡೂ ಕಡೆ ಹಿಂದೂಗಳು ಜಾಗೃತರಾಗಿದ್ರು. ವಲಸೆ ಬಾಂಗ್ಲಾದವರೇನಿದ್ರು ಅವರ ಹೆಡೆಮುರಿ ಕಟ್ಟಬೇಕು ಅಂತ ಗಟ್ಟಿಯಾಗಿ ನಿಂತಂತೆ ಕಾಣುತ್ತೆ. ಜೊತೆಯಲ್ಲಿ ಆಡಳಿತ ವಿರೋಧ ಅಲೆ ಕೂಡ ದೀದಿಗೆ ಹೆಚ್ಚು ಕಾಡಿತ್ತು. ಖೇಲೋ ಹೋಬೆ ಅನ್ನುವಂಥದ್ದು ಎಲ್ಲ ಚುನಾವಣೆಯಲ್ಲೂ ವರ್ಕೌಟ್ ಆಗೋಲ್ಲ. ಚುನಾವಣಾ ರಣತಂತ್ರಗಳು ಕೂಡ ಬದಲಾಗಲೇಬೇಕಾಗತ್ತೆ. ಮತ್ತೆ EVM ಮತ್ತೊಂದು ಮಗ್ದೊಂದು ಅಂತ ಹೇಳ್ತಾ ಕೂರ್ಲಿಕ್ಕಾಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ. ಯಾಕಂದ್ರೆ ಹಾಗೆ ನೋಡಿದ್ರೆ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಘನ ದಿಗ್ವಿಜಯವನ್ನ ಕಾಂಗ್ರೆಸ್ ಪಡಿಬಹುದಿತ್ತು ಬಾಗಲಕೋಟೆಯ ಲೆಕ್ಕದಲ್ಲೇ. ಆದರೆ ದಾವಣಗೆರೆಯಲ್ಲದಾಗಲಿಲ್ಲ. ಇನ್ನು ಅಸ್ಸಾಂ ವಿಷಯಕ್ಕೆ ಬಂದ್ರೆ ಡಿ.ಕೆ. ಶಿವಕುಮಾರ್
ಹೇಮಂತ್ ಬಿಸ್ವಾ ವಿರುದ್ಧ ದೊಡ್ಡ ದೊಡ್ಡ ಮಾತುಗಳನ್ನಾಡಿದ್ರು. ಇದೇ ವಿಜಯ್ ಟಿವಿಕೆ ವಿಜಯ್ ವೇದಿಕೆ ಮೇಲೆ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಈಗ ಒಂದು ಹಂತಕ್ಕೆ ಸರಳ ಬಹುಮತದ ಸನಿಹಕ್ಕೆ, ಸರಳ ಬಹುಮತ ಬರೋಕ್ಕಾಗೋದಿಲ್ಲ ಟಿವಿಕೆಗೆ, ಆದ್ರೆ ಅತಿ ದೊಡ್ಡ ಪಕ್ಷ ಮತ್ತು ಸರಳ ಬಹುಮತದ ಸನಿಹಕ್ಕೆ ಬಂದು ನಿಲ್ಲುವ ಪಕ್ಷ ಟಿವಿಕೆ ಕೂಡ ಅತಿ ಕಡಿಮೆ ಸ್ಥಾನ ಗಳಿಸಿರಬಹುದಾದಂತಹ ಕಾಂಗ್ರೆಸ್ ಜೊತೆಯಲ್ಲಿ ಸಖ್ಯ ಬೆಳೆಸಿಕೊಳ್ಳುವ, ಅವರ ಬೆಂಬಲವನ್ನ ಕೋರುವ, ಆ ಮೂಲಕ ಸರ್ಕಾರ ರಚಿಸುವಂತಹ ಪ್ರಯತ್ನ ಮಾಡಬಹುದು. ಅರೆ ಟಿವಿಕೆ ಕಾರ್ಯಕರ್ತರು ನಾಯಕರು ಇಲ್ಲ, ನಾವು ಸರಳ ಬಹುಮತ ಪಡಿತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆದ್ರೆ ವಿಜಯ್ ಅವರ ತಂದೆ ತುಂಬಾ ಸ್ಪಷ್ಟವಾಗಿ ಒಂದು ಸುದ್ದಿ ಸಂಸ್ಥೆ ಜೊತೆಲಿ ಮಾತಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲ ಪಡೆದು ವಿಜಯ್ ಸರ್ಕಾರ ಮಾಡಿದ್ರೆ ಉತ್ತಮ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. ವಿಜಯ್ ಮತ್ತು ರಾಹುಲ್ ಗಾಂಧಿ ಅವರ ಬಾಂಧವ್ಯ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಕಡಿಮೆ ಸ್ಥಾನಗಳ ಸರಳ ಬಹುಮತಕ್ಕೆ ವ್ಯತ್ಯಾಸ ಬಂದ್ರೆ 5-6 ಕಾಂಗ್ರೆಸ್ ಗೆಲ್ಲಬಹುದು. ಆ ಬೆಂಬಲವನ್ನ ವಿಜಯ್ ಅವರಿಗೆ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರು ಕೊಡಬಹುದು. ಅಲ್ಲಿಗೆ ನೋಡಿದ್ರೆ DMK ಜೊತೆಗಿನ ಸಖ್ಯ ತೊರೆದು ಟಿವಿಕೆ ಜೊತೆಲಿ ಸೇರ್ಬೇಕಾಗುತ್ತೆ. ಫೈನಲಿ ಸೈದ್ಧಾಂತಿಕ ಬದ್ಧತೆಯ ವಿಚಾರದಿಂದ ನೋಡಿದ್ರೆ ಟಿವಿಕೆ ಜೊತೆಲಿ ಹೋದ್ರು DMK ಜೊತೆಲಿ ಹೋದ್ರು ಒಂದೇ ಆಗತ್ತೆ. ಅರೆ ವಿಜಯ್ ಬಿಜೆಪಿ ಜೊತೆಯಲ್ಲಿ ಅಥವಾ NDA ಜೊತೆಯಲ್ಲಿ ಸೇರೋದಕ್ಕೆ ಬಯಸೋದಿಲ್ಲ. ಅಲ್ಲಿ ಸೈದ್ಧಾಂತಿಕವಾಗಿ ಒಂದಷ್ಟು ಕಿರಿಕಿದೆ ಇಬ್ರಿಗೂ ಕೂಡ. ಅಸ್ಸಾಂ ಲೆಕ್ಕಕ್ಕೆ ಬಂದ್ರೆ ನಾನು ಗೆದ್ದು ತೋರಿಸ್ತೀನಿ, ಕಾಂಗ್ರೆಸ್ ಸರ್ಕಾರ ರಚಿಸಿಬಿಡ್ತೀನಿ ಅನ್ನೋ ಉಮೇದಿನಲ್ಲಿ, ಜೋಶ್ನಲ್ಲಿ DK ಶಿವಕುಮಾರ್ ಅವರು ಹೋಗಿದ್ರು. ಅದರಲ್ಲಿ ಸೋತಿದ್ದಾರೆ. ಹಾಗಿದ್ರೆ CM ಕುರ್ಚಿಯ ಕನಸನ್ನ ಕಂಡಿದ್ದಂತಹ DK ಶಿವಕುಮಾರ್ ಯಾವ ನಿರೀಕ್ಷೆಯೂ ಇಲ್ಲದೆ ಕೇರಳದಲ್ಲಿ ದುಡಿದು ದೊಡ್ಡ ವಿಜಯ ತಂದುಕೊಟ್ಟ ಜಮೀರ್ ಜೊತೆಯಲ್ಲಿ ಟಿವಿಕೆ ಜೊತೆಗಿನ ಚುನಾವಣಾ ಪೂರ್ವ ಮೈತ್ರಿಯನ್ನ ವಿರೋಧಿಸಿದಂತಹ ಚಿದಂಬರಂ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರ ಲೆಕ್ಕದ ಜೊತೆಯಲ್ಲಿ ಬಾಗಲಕೋಟೆಯ ರಿಸಲ್ಟ್ ಒಂದು ಕಡೆ, ಪಾಂಡಿಚೇರಿ ಕೂಡ NDA ಕೂಟ ಸರ್ಕಾರ ರಚಿಸಬಹುದು ಅಂತ ಹೇಳಲಾಗ್ತಿದೆ. ಈಗಿನ ರಿಸಲ್ಟ್ ನೋಡಿದ್ರೆ ಇವೆಲ್ಲವೂ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು ಒಂದೇ, ಚುನಾವಣೆಯ ಸಂದರ್ಭದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ನಾಯಕನ ನಾಯಕತ್ವದ ಸರ್ಕಾರದ ಕುರ್ಚಿಯ ಅಲುಗಾಡಿಸುವಂತಹ ಪ್ರಯತ್ನ ಮಾಡಿದಂತಹ DK ಟೀಮ್ ಅಂಡ್ ಕಾಂಗ್ರೆಸ್ ದೊಡ್ಡದೊಂದು ಪಾಠವನ್ನ ಕಲಿತುಕೊಂಡಿದೆ. ಈಗಲೂ ಕೂಡ ಏನೋ ವ್ಯತ್ಯಾಸ ಆಗತ್ತೆ, ನಾಳೆ ಮುಖ್ಯಮಂತ್ರಿ ಬದಲಾಗಬಹುದು, ಆದ್ರೆ DK ಶಿವಕುಮಾರ್ ಆಗೋದಿಲ್ಲ. ಅದರ ಬದಲಿಗೆ ದಲಿತರೊಬ್ಬರು, ಅದರಲ್ಲೂ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಕೂರುವ ಸಾಧ್ಯತೆಗಳಿದೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಬೇಡಪ್ಪ ಅನ್ನೋದೇ ಆದ್ರೆ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಈ ಎಲ್ಲ ರಿಸಲ್ಟು ಕೂಡ ಎಲ್ಲ ಪಕ್ಷಗಳು, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಅಥವಾ TMC ಇರಲಿ, DMK ಇರಲಿ, ಎಲ್ಲರೂ ಕೂಡ ತಮ್ಮ ಚೌಕಟ್ಟಿನಲ್ಲಿ ಹೊಸ ಮಾದರಿಯಲ್ಲಿ ಜೆನ್ಜಿಗೆ ಹತ್ತಿರವಾಗುವ ರೀತಿಯಲ್ಲಿ ತಮ್ಮ ಚುನಾವಣಾ ರಣತಂತ್ರಗಳನ್ನ, ಪ್ರಣಾಳಿಕೆಯ ಕಾರ್ಯಕ್ರಮಗಳನ್ನ ತಿದ್ದಿಕೊಳ್ಳದೆ ಹೋದರೆ ಕಷ್ಟ ಆಗತ್ತೆ. 2028ಕ್ಕೆ ಈಗೇನು ಎರಡೂ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂತ 2028ಕ್ಕೂ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಅಲ್ಲ, ರಾಜ್ಯದಲ್ಲಿ ವ್ಯತ್ಯಾಸಗಳು ಆಗೇ ಆಗತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದಾವಣಗೆರೆ ದಕ್ಷಿಣದಲ್ಲಿ ಅತಿ ಕಡಿಮೆ ಮತಗಳ ಅಂತರದಿಂದ ಸಮರ್ಥ್ ಗೆದ್ದಿದ್ದು, ಶಾಮನೂರು ಲೆಗೆಸಿ ಸೋತಿದ್ದು ಸಾಕ್ಷಿಯನ್ನ ನುಡಿತಿದೆ. ನೀವೇನಂತೀರಿ? ಕಮೆಂಟ್ ಮಾಡಿ.